ಬಾಳೆಹಣ್ಣಿಗೆ ಅಭಿಮಾನ್ ನೀಡಿ ಉತ್ತಮ ಇಳುವರಿ ಪಡೆದ ನಂತರ ತೆಂಗಿನಕಾಯಿಗೂ ಕೊಕೊಮ್ಯಾಕ್ಸ್ ಆರ್ಡರ್ ಮಾಡಿದೆ. ನನ್ನ ತೋಟದಲ್ಲಿರುವ 10 ತೆಂಗಿನ ಮರಗಳಿಗೆ ನಾನು ಕೊಕೊಮ್ಯಾಕ್ಸ್ ನೀಡಿದ್ದೇನೆ. ಪರೀಕ್ಷಿಸಲು ನಾನು ಮೊದಲು ಸಣ್ಣ ಮರಗಳಿಗೆ ಮಾತ್ರ ಕೊಕೊಮ್ಯಾಕ್ಸ್ ನೀಡಿದ್ದೇನೆ. ನಾನು ಕೊಕೊಮ್ಯಾಕ್ಸ್ ದೊಡ್ಡ ಮರಗಳಿಗೆ ನೀಡಿರಲಿಲ್ಲ. ಮೊದಲು ಕಾಯಿ ಬಿಡುವುದು ಕಡಿಮೆಯಾಗಿತ್ತು ಮತ್ತು ಹೊಂಬಾಳೆ ಉದುರುವುದು ಹೆಚ್ಚಾಗಿತ್ತು. ಈಗ ಹೊಂಬಾಳೆ ಉದುರುವುದನ್ನು ನಿಯಂತ್ರಿಸಲಾಗಿದೆ ಮತ್ತು ಕಾಯಿಗಳು ಸಹ ದೊಡ್ಡದಾಗಿವೆ. ನನ್ನ ಹೆಸರು ಅರುಳ್ಕುಮಾರ್. ನಾನು ತಿರುಪತ್ತೂರು ಜಿಲ್ಲೆಯ ಆಂಡಿಯಪ್ಪನೂರ್ ಗ್ರಾಮದಲ್ಲಿ ವಾಸಿಸುತ್ತಿದ್ದೇನೆ. ನನಗೆ 6 ಎಕರೆ ಭೂಮಿ ಇದೆ. ನನ್ನ ತೋಟದಲ್ಲಿ 150 ತೆಂಗಿನ ಮರಗಳು ಮತ್ತು 250 ಕರ್ಪೂರವಲ್ಲಿ ಬಾಳೆ ಸಸಿಗಳಿವೆ. ನಾನು ಸರ್ಕಾರಿ ಉದ್ಯೋಗಿ ಮತ್ತು ಈಗ ನಿವೃತ್ತನಾಗಿದ್ದೇನೆ. ನಾನು ಅಭಿಮಾನ್ ಬಾಳೆಹಣ್ಣಿಗೆ ನೀಡಿದ್ದೇನೆ ಮತ್ತು ಉತ್ತಮ ಇಳುವರಿಯನ್ನು ಪಡೆದುಕೊಂಡೆ. ಅದರ ನಂತರ ನಾನು ತೆಂಗಿನಕಾಯಿಗೆ ಕೊಕೊಮ್ಯಾಕ್ಸ್ ಆರ್ಡರ್ ಮಾಡಿದೆ ಮತ್ತು ನನ್ನ ತೋಟದಲ್ಲಿರುವ 10 ತೆಂಗಿನ ಮರಗಳಲ್ಲಿ ಬಳಸಿದೆ. ಈ ಮರಗಳು ಮೊದಲೇ ಬಹಳಷ್ಟು ಹೊಂಬಾಳೆ ಉದುರುವಿಕೆ ಇತ್ತು. ಆದರೆ ಹೊಂಬಾಳೆ ಉದುರುವಿಕೆಯನ್ನು ಕೊಕೊಮ್ಯಾಕ್ಸ್ ಬಳಸಿದ ನಂತರ ಹೊಂಬಾಳೆ ಉದುರುವಿಕೆಯನ್ನು ನಿಯಂತ್ರಿಸಲಾಗಿದೆ. ಅಲ್ಲದೆ ಕಾಯಿಗಳ ಸಂಖ್ಯೆ ಹೆಚ್ಚಾಗಿದೆ ಮತ್ತು ಕಾಯಿಗಳು ದೊಡ್ಡದಾಗಿವೆ. ನಾನು ಪ್ರತಿ ಮರಕ್ಕೆ 1 ಲೀಟರ್ ನೀರಿನಲ್ಲಿ 100 ಮಿಲಿ ಕೊಕೊಮ್ಯಾಕ್ಸ್ ಬೆರೆಸಿ 2 ಬಾರಿ ನೀಡಿದ್ದೇನೆ. ಪ್ರಸ್ತುತ ಕೊಕೊಮ್ಯಾಕ್ಸ್ ನೀಡಲಾದ ಎಲ್ಲಾ ಮರಗಳು 5 ರಿಂದ 6 ವರ್ಷ ಹಳೆಯವು. ನಾನು ಇನ್ನೂ ಹಳೆಯ, ದೊಡ್ಡ ಮರಗಳಿಗೆ ನೀಡಿಲ್ಲ. ಈ ಹಿಂದೆ ಕೇವಲ 4 ಕಾಯಿಗಳನ್ನು ಹೊಂದಿದ್ದ ಮರಗಳಲ್ಲಿಯೂ ಸಹ ಕೊಕೊಮ್ಯಾಕ್ಸ್ ನೀಡಿದ ನಂತರ ಕಾಯಿಗಳು ಹೆಚ್ಚು ದೊಡ್ಡದಾಗಿವೆ. APKSಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು.